ಮಾತಾಡ್ಸೋಣ. ಹಾಯ್ 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 ಹಾಯ್. ಏನು ನಿನ್ನ ಹೆಸರು? ಅನ್ವಿತಾ. ಕಾಲು ಸುಡುವಲ್ವ ನಿಂಗೆ? ಮತ್ತು ಎಷ್ಟು ಬಿಸಿಲು ಐತಿ ಇಲ್ಲಿ? ನಿಂಗೆ ಸುಡಲ್ಲ. ಏನು ನಿನ್ನ ಹೆಸರು? ಅನ್ವಿತಾ ಅಂದೆಲ್ಲ. ಎಷ್ಟನೇ ಕ್ಲಾಸು? ಥರ್ಡ್ ಸ್ಟ್ಯಾಂಡರ್ಡಾ? ಏನು ಇವತ್ತು ಮುಗೀತಾ? ಥರ್ಡ್ ಸ್ಟ್ಯಾಂಡರ್ಡ್ ಮುಗೀತಾ? ಮತ್ತು ಏನು ಇವತ್ತು ಇಲ್ಲಿ ಬಂದಿರಿ? ಹಾಗೆ ದರ್ಶನ ಮಾಡ್ಕೊಳಕ. ನಿನ್ನ ಬರ್ಡೇ ಐತಿ ಇವತ್ತು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅನ್ವಿತಾ. ಯಾರ್ಯಾರು ಬಂದಿರಿ? ಎಲ್ಲರೂ ಬಂದಿರಿ. ಬನ್ನಿ, ನೀವು ವರ್ಷ ಬರ್ತೀರಿ. ನೀವು ಇಲ್ಲಿ ವರ್ಷ ಬರ್ತೀರಿ. ಏನು ಮಾಡ್ತೀರಿ ಬಂದು? ದರ್ಶನ ಮಾಡ್ಕೊಂಡು ಹೋಗ್ತೀರಿ. ಏನು ಸ್ಪೆಷಲ್ ಬರ್ಡೇಕ? ಸಂಜೆಗೆ ಮಾಡ್ತೀರಿ. ಹಾಡು ಹಾಡಕ್ಕೆ ಬರುತ್ತಾ ನಿನಗೆ? ಬರಲ್ಲ. ಮಂತ್ರ ಬರ್ತೈತಿ, ಹೇಳ್ತೀಯಾ? ದೇವ್ರ ಮಂತ್ರ ಬರ್ತೈತಿ. ಸರಿ. ಅಲ್ಲಿ ಒಬ್ರು ಆಂಟಿ ಕರೆದ್ರು. ಸೊ ಅದಕ್ಕೆ ನಾನು ಗೊತ್ತಾಗುತ್ತಂದ್ರೆ ಮತ್ತು ಅನ್ವಿತಾ ಮಂತ್ರನ ರಿಪೀಟ್ ಮಾಡಿದ್ವಿ. ಅನ್ವಿತಾನ್ ಭೇಟಿಯಾದಮೇಲೆ ಸದ್ಗುರು ಗುರುನಾಥ್ ರೋಡ್ ಸ್ವಾಮಿಗಳ ಸಮಾಧಿ ಮಂದಿರ ಒಳಗಡೆ ಬಂದೆ. ಇಲ್ಲಿ ಮೇಲ್ಗಡೆ ಎಲ್ಲ ಸ್ವಾಮಿಗಳ ಚರಿತ್ರೆ ಫೋಟೋಸ್ನ ನೀವು ನೋಡಬಹುದು. ಅದಾದಮೇಲೆ ನಾನು ಅಲ್ಲಿ ಒಂದು ಬೋರ್ಡ್ನ ನೋಡಿದೆ. ಅಲ್ಲಿ ಏನು ಬರ್ತಿತ್ತು ಅಂದರೆ ಕೈಲಾಸ ಮಂಟಪದಲ್ಲಿ ಭಕ್ತಾದಿಗಳು ಮಲಗಬಾರ್ದು ಅಂತ. ಬಟ್ ನಮ್ಮ ಭಕ್ತಾದಿಗಳು ಫುಲ್ ನಿದ್ದೆ ಮಾಡ್ತಿದ್ರು ಅದೇ ಬೋರ್ಡ್ ಕೆಳಗಡೆ. ನಾವು ನೋಡ್ಬೋದು ಸ್ವಾಮಿಗಳು ಬರೋ ಕಾಲದಲ್ಲಿ ಎಲ್ಲ ಪ್ರಮುಖ ಸ್ಥಳಗಳನ್ನು ಭೇಟಿ ಮಾಡಿದ್ದಾರಂತೆ. ಲೈಕ್ ಅಮರನಾಥ್ ಗುಹೆ, ಮಹಾಭಾರತ ಯುದ್ಧ ಸ್ಥಳ, ಕುರುಕ್ಷೇತ್ರ, ಕೇದಾರ್ನಾಥ್, ಬದ್ರಿನಾಥ್, ಹೀಗೆ ಬೇರೆ ಬೇರೆ ಸ್ಥಳಗಳನ್ನು ಭೇಟಿ ಮಾಡ್ತಾರೆ. ಥ್ಯಾಂಕ್ ಯು ಅನ್ವಿತಾ. ಪ್ಲೀಸ್ ಎಲ್ಲರೂ ಹಾಡು ಹೃದಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ.